ಅಸ್ಥಿ ಪಂಜರ, ಬೆಚ್ಚಿ ಬಿದ್ದ ಕೋಟೆನಾಡು, ಪಾಳು ಬಿದ್ದ ಮನೆ, ಕ್ಯಾಲೆಂಡರ್, ಡೆತ್ ನೋಟ್ ಎಲ್ಲವೂ ನಿಗೂಢ. ಅಪಾರ್ಟ್ಮೆಂಟ್ನಲ್ಲಿ ಬಾಲಕಿ ದುರ್ಮರಣ, ಅಮಾಯಕ ಸಾವಿಗೆ ಹೊಣೆ ಯಾರು? ಕುಂದಾನಗರಿಯಲ್ಲಿ ಖತರ್ನಾಕ್ ಕಳ್ಳರ ಗ್ಯಾಂಗ್ ಅಂದರ್. ನಾಳೆ ರಾಮನೂರು ಅಯೋಧ್ಯೆಗೆ ಪ್ರಧಾನಿ ಮೋದಿ, ಕರುನಾಡಿನಲ್ಲಿ ಕಾಟೇರ ದರ್ಬಾರ್, ಫ್ಯಾನ್ಸ್ ದಿಲ್ಖುಷ್. ಇದರೊಂದಿಗೆ ಮತ್ತೊಂದಿಷ್ಟು ಸುದ್ದಿಗಳನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಚಿತ್ರದುರ್ಗದ ಜೈಲ್ ರಸ್ತೆಯ ಪಾಳು ಬಿದ್ದ ಮನೆಯಲ್ಲಿ 5 ಅಸ್ಥಿಪಂಜರಗಳು ಪತ್ತೆಯಾಗಿವೆ. 4 ವರ್ಷಗಳ ಹಿಂದೆ ವಿಷ ಸೇವಿಸಿ 5 ಮಂದಿ ಆತ್ಮಹತ್ಯೆಗೆ ಶರಣಾಗಿರುವುದು ಮನೆಯಲ್ಲಿ ಸಿಕ್ಕ ಡೆತ್ ನೋಟ್ನಿಂದ ಖಚಿತವಾಗಿದೆ. ನಿವೃತ್ತ ಎಂಜಿನಿಯರ್ ಜಗನ್ನಾಥ್ ರೆಡ್ಡಿ ಪತ್ನಿ ಪ್ರೇಮ, ಪುತ್ರಿ ತ್ರಿವೇಣಿ, ಪುತ್ರರಾದ ಕೃಷ್ಣಾರೆಡ್ಡಿ, ನರೇಂದ್ರ ರೆಡ್ಡಿ ಅಸ್ಥಿಪಂಜರವಾಗಿ ಪತ್ತೆಯಾಗಿರುವುದು ಜನರನ್ನ ಬೆಚ್ಚಿ ಬೀಳಿಸಿದೆ. ಸಂಬಂಧಿಕರೊಬ್ಬರು ಕೊಟ್ಟ ದೂರು ಆಧರಿಸಿ ತನಿಖೆ ನಡೆಸಿದ ಪೊಲೀಸರಿಗೆ 5 ಅಸ್ಥಿಪಂಜರಗಳು ಕಂಡುಬಂದಿವೆ. ಸ್ಥಳಕ್ಕೆ ಬಂದ ಬೆರಳಚ್ಚು ತಜ್ಞರು, ಎಫ್ಎಸ್ಎಲ್ ತಜ್ಞರು ಅಸ್ಥಿಪಂಜರಗಳನ್ನ ಪ್ರಯೋಗಾಲಯಕ್ಕೆ ರವಾನಿಸಿದ್ರು. ಜಗನ್ನಾಥ್ ಕುಟುಂಬ ಯಾರ ಜೊತೆಗೂ ಹೆಚ್ಚು ಒಡನಾಟ ಇರಲಿಲ್ಲ. ಯಾವಾಗಲೂ ಮನೆ ಬಾಗಿಲು ಮುಚ್ಚಿಯೇ ಇರ್ತಾ ಇತ್ತು ಅಂತ ಸ್ಥಳೀಯರು ತಿಳಿಸಿದ್ದಾರೆ. ಇನ್ನು ಮನೆಯಲ್ಲಿದ್ದ ಸಾಕು ನಾಯಿ ಕೂಡ ಸಾವನ್ನಪ್ಪಿದೆ. ಅವ್ರ ಮಕ್ಕಳು ಮದುವೆ ಆಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಾನಸಿಕವಾಗಿ ನೊಂದಿದ್ದು ಅವ್ರು ಯಾವ ಫಂಕ್ಷನ್ಗೂ ಅಟೆಂಡ್ ಮಾಡ್ತಿರ್ಲಿಲ್ಲ. ಅವರು ಎಲ್ಲೋ ಹೊರಗಡೆ ಇದ್ದಾರೆ, ಎಲ್ಲೋ ಆಶ್ರಮದಲ್ಲಿದ್ದಾರೆ ಅನ್ನೋದೇ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅಷ್ಟೇ. ಯಾರಿಗೂ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ. ಅವರು ಹೊಲ ಮಾಡ್ತಿದ್ರು, ದೊಡ್ಡಸಿದನಹಳ್ಳಿಲಿ ಹೊಲ ಇದೆ, ಅವ್ರ ಜಮೀನಿದೆ, ಜಮೀನು ಕೆಲಸ ಮಾಡೋಕ್ಕೆ ಬರ್ತಿದ್ರು. ಸುಮಾರು ವರ್ಷಗಳಿಂದ ಅವರು ಕೂಡ ಬರ್ತಾ ಇಲ್ಲ. ಅವರು ಜಮೀನು ಮಾರಿದ ಮೇಲೆ ಅಲ್ಲಿ ಬರ್ತಾ ಇಲ್ಲ ಅಷ್ಟೇ. ಅವ್ರು ಏನೇ ವಹಿವಾಟ ಮಾಡಿದ್ರು ಬೆಳಗಿನ ಜಾವ 5 ಗಂಟೆಲೇ ಅವರು ಏನು ಹಾಲು ಹಣ್ಣು ಏನೇ ತಗೊಂಡ್ರೆ ಒಳಗೆ ಸೇರ್ಕೊಂಡು ಅವ್ರು ಹೊರಗಡೆ ಬರ್ತಿರಲ್ಲ. ಅವ್ರು ಯಾವಾಗಲೂ ಬಾಗ್ಲಾಕಿರೋದು. ನಾನು ಒಂಥರ ವ್ಯಾಪಾರಕ್ಕಂತ ಮನೆಗೆ ಬಂದಿದ್ದೆ, ಒಳಗೆಲ್ಲ ನೋಡಿದ್ದೆ ನಾನು. ಆದರೂ ಏನು ಅವರು ಅಂತ ಇದಿರಲಿಲ್ಲ, ಅಷ್ಟು ವಹಿವಾಟನೇ ಇಲ್ಲ. ಅವ್ರ ಜನ ಜೊತೆ ಬೆರಿತಾನೆ ಇರಲಿಲ್ಲ. ಅವ್ರು ಯಾರು ಅವ್ರು ಏನು ಮಾಡ್ಕೊಂಡಂತ ಯಾರಿಗೂ ಗೊತ್ತಾಗಿಲ್ಲ ನೋಡ್ರಿ. ಇಷ್ಟು ದಿವಸ ಅವ್ರು ಅಸ್ಥಿಪಂಜರ ಆಗೋವರೆಗೂ ಏನಾಯ್ತು ಅಂತಲೇ ಗೊತ್ತಾಗ್ತಿಲ್ಲ ಇದು. ಚಿತ್ರದುರ್ಗದಲ್ಲಿ ಪಾಳು ಬಿದ್ದ ಮನೆಯಲ್ಲಿ ಅಸ್ಥಿಪಂಜರ ಪತ್ತೆ ಪ್ರಕರಣ ಸಂಬಂಧ ತನಿಖೆ ಮುಂದುವರೆದಿದೆ. ಅಸ್ಥಿಪಂಜರ ಪತ್ತೆ ವಿಷಯ ತಿಳಿತಿದ್ದ ಹಾಗೆ ಸ್ಥಳಕ್ಕೆ ಡಿವೈಎಸ್ಪಿ ಅನಿಲ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಘಟನೆ ಬಗ್ಗೆ ಚಿತ್ರದುರ್ಗ ಎಸ್ಪಿ ಧರ್ಮೇಂದರ್ ಕುಮಾರ್ ಮೀನಾ ಮಾಹಿತಿ ಸಂಗ್ರಹಿಸಿದ್ದಾರೆ. ಬೆರಳಚ್ಚು ತಜ್ಞರು, ವೈದ್ಯರೊಬ್ಬರು ಸಮಾಲೋಚನೆ ನಡೆಸಿದ್ದಾರೆ. ಮೃತರ ಸಾವಿನ ಬಗ್ಗೆ 108 ಅನುಮಾನ ಮೂಡಿದೆ. ಹೀಗಾಗಿ ಅಸ್ಥಿಪಂಜರಗಳನ್ನ ವೈದ್ಯಕೀಯ ಪರೀಕ್ಷೆಗೊಳಪಡಿಸಿ ಪೊಲೀಸರು ಮುಂದಿನ ಕ್ರಮ ಕೈಗೊಳ್ಳಲಿದ್ದಾರೆ. ಸದ್ಯ ಪೊಲೀಸರು ಮನೆಯಲ್ಲಿ ಪರಿಶೀಲನೆ ನಡೆಸಿದಾಗ ಡೆತ್ ನೋಟ್ ಪತ್ತೆಯಾಗಿದೆ. ಜಗನ್ನಾಥ್ ರೆಡ್ಡಿ ಪುತ್ರ ನರೇಂದ್ರ ರೆಡ್ಡಿ ವಿರುದ್ಧ ರಾಬರಿ ಕೇಸ್ ದಾಖಲಾಗಿತ್ತು. ದರೋಡೆ ಕೇಸ್ನಲ್ಲಿ ಮಗ ಜೈಲು ಪಾಲಾಗಿದ್ದ. ಇದರಿಂದ ಮನನೊಂದು ಆತ್ಮಹತ್ಯೆಗೆ ಶರಣಾಗಿರುವುದಾಗಿ ಡೆತ್ ನೋಟ್ ಬರೆದಿರುವುದು ಬೆಳಕಿಗೆ ಬಂದಿದೆ. ವಿಷ ಸೇವಿಸಿರುವುದು ಉಲ್ಲೇಖಿಸಲಾಗಿದೆ. 2019ರ ಕ್ಯಾಲೆಂಡರ್ ಕೂಡ ಸಿಕ್ಕಿರುವುದು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈ ಮಧ್ಯೆ ದಾವಣಗೆರೆಯಿಂದ ಎಫ್ಎಸ್ಎಲ್ ಟೀಮ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದೆ. ಒಳಗಡೆ ಭಾಳ ಸಮಸ್ಯೆ ನಾವು ಎಫ್ಎಸ್ಎಲ್ ಟೀಮ್ನವರು ಇನ್ನೂ ಚೆಕ್ ಮಾಡ್ತಾ ಇದ್ದಾರೆ. ಯಾವುದು ಬಾಟಲ್ಸ್ ಎಲ್ಲ ಏನೋ ಸಿಗುತ್ತೆ ಅಂತ ನಾವು ಇನ್ನೂ ಒಂದು 3 hours ನಮಗಿದೆ, ಅದನ್ನು ಚೆಕ್ ಮಾಡಿದ್ವಿ. ಆಮೇಲೆ ಡಾಕ್ಟ್ರ್ ಕೂಡ ಇಲ್ಲಿ ಕರೆಸ್ತಾ ಇದ್ದೀವಿ. ಕರೆಸ್ಬಿಟ್ಟು ಅವರೊಂದು ಒಂದು ಒಪಿನಿಯನ್ ತಗೊಳ್ತೀವಿ, ಹೇಗೆ ಆಗಿರಬಹುದು ಏನು ಅಂತ ಹೇಳಿ. ಆದ ನಂತರದ ನನಗೆ ಸದ್ಯಕ್ಕೆ 5 ಇದೆ. ಎಲ್ಲ ದೊಡ್ಡವರೇ ಇದ್ದಾರೆ, ಮಕ್ಕಳು ಯಾರು ಇಲ್ಲ. 5ರ ಅಸ್ಥಿಪಂಜರ ಪತ್ತೆ ಪ್ರಕರಣ ನಾನಾ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಡೆತ್ ನೋಟ್ನಲ್ಲಿ ಮಗನ ರಾಬರಿ ಹಿನ್ನೆಲೆ ಉಲ್ಲೇಖವಾಗಿದ್ರೆ ಮತ್ತೆ ಕೆಲವರು ಮಗಳಿಗೆ ಮದುವೆ ಆಗಿರಲಿಲ್ಲ, ಹೀಗಾಗಿ ಮನನೊಂದು ಆತ್ಮಹತ್ಯೆ ಶರಣಾಗಿರಬಹುದು ಅಥವಾ ಕೋವಿಡ್ನಿಂದ ಮೃತಪಟ್ಟಿರಬಹುದು ಎಂಬ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. 1988ರಲ್ಲಿ 2 ತಿಂಗಳ ಕಾಲ ತುಮಕೂರು ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಇಇ ಆಗಿ ಜಗನ್ನಾಥ್ ರೆಡ್ಡಿ ಕೆಲಸ ನಿರ್ವಹಿಸಿದ್ರು. ಜಗನ್ನಾಥ್ ರೆಡ್ಡಿ ಹೆಸರಿನಲ್ಲಿ 16 ಎಕರೆ ಖುಷ್ಕಿ ಜಮೀನು ಕೂಡ ಇದೆ. ಆದರೆ ಈ ಜಮೀನು ವಿವಾದ ಕೋರ್ಟ್ ಮೆಟ್ಟಿಲೇರಿತ್ತು. ಇದೇ ಗ್ರಾಮದ ಶೆಟ್ರೊಬ್ರು ಜಮೀನಿನ ಮೇಲೆ ಕೇಸ್ ಹಾಕಿದ್ರು ಎನ್ನಲಾಗಿದೆ. ಒಟ್ಟು 53 ಎಕರೆ ಜಮೀನು ಹೊಂದಿದ್ದ ಜಗನ್ನಾಥ್ ರೆಡ್ಡಿ ಜೀವನೋಪಾಯಕ್ಕಾಗಿ ಜಮೀನು ಮಾರಾಟ ಮಾಡಬಹುದು ಅಂತ ಸಂಬಂಧಿಕರು ತಿಳಿಸಿದ್ದಾರೆ. ಸದ್ಯ ಅಸ್ಥಿ ಪಂಜರಗಳನ್ನ ಶವಾಗಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಒಂದು ವಿಚಾರ ಗೊತ್ತಾಗ ನಾವು ಹೋಗಿ ಕಂಪ್ಲೇಂಟ್ ಕೊಡ್ತೀವಿ. ಸರ್, ಈ ರೀತಿ ಅಸ್ಥಿ ಪಂಜರ ಇದೆ, ಅದೇನಿದೆ ತನಿಖೆ ಮಾಡಿ ಇದು ಮಾಡಿಕೊಡಿ ಅಂತ ಹೇಳಿದ್ವಿ. ಅವರು ಯಾರ ಜೊತೆಲೂ ಕಾಂಟ್ಯಾಕ್ಟ್ ಇರಲಿಲ್ಲ. ಅವರು ತುಂಬ ವರ್ಷದಿಂದ 10-15 ವರ್ಷ ನಾವು ಸರಿಯಾಗಿ ನೋಡಿಲ್ಲ ಅವ್ರ ಅಂತ. ಮೇ ಬಿ 10 ವರ್ಷದಿಂದ ಇನ್ನೂ ಪಾಳು ಬಿದ್ದಿಲ್ಲ ಅನ್ನೋದು ಒಂದು ಗೊತ್ತಾಗುತ್ತೆ. ಈಗ ಇತ್ತಿತ್ಲಾಗ ಅವರು ಫೋನ್ ಎತ್ತಲಿಲ್ಲ. ನಾನು 8 ವರ್ಷದಿಂದ ಮನೆಗೆ ಬರ್ತಿದ್ದೆ, ಸಾಯಂಕಾಲ 6 ಗಂಟೆಗೆ ಬರ್ತಿದ್ದೆ, ತಿರುಗಿ ಬೆಳಿಗ್ಗೆ 6 ಗಂಟೆಗೆ ಹೋಗ್ತಿದ್ದೆ. ಅಲ್ಲಿಗೂ ಅವಳಿಗೆ ದೊಡ್ಡಮ್ಮ ಊಟ ಮಾಡಿ ಹೋಗುವಂತ ತಿಂಡಿ ಅಂದು ಇಲ್ಲಮ್ಮ, ಅಲ್ಲಿ ಅಡುಗೆ ಮಾಡೋರಿಲ್ಲ, ನಾನು ಹೋಗ್ತೀನಿ ಅಂತಂದ್ರೆ ಸಾಯಂಕಾಲ 6 ಗಂಟೆ ಇನ್ನೂ 5 ಗಂಟೆಗೆ ಫೋನ್ ಮಾಡೋರು, ಬಾ ದೊಡ್ಡಮ್ಮ ಬೇಜಾರಾಗ್ತೈತೆ ಅಂತ. ಅವನು ನರೇಂದ್ರ ಯಾರು ಬೆಂಗಳೂರಿಗೆ ಜೈಲಿಗೆ ಹೋಗಿದ್ರೆ, ಬಾಬು ಇರ್ತಿರ್ಲಿಲ್ಲ, ನಾವು ಒಬ್ಬರೇ ಅಂತ ಹೇಳ್ತಿದ್ರು, ಬರ್ತಿದ್ದೆ.
ಬೆಂಗಳೂರಿನ ಅಪಾರ್ಟ್ಮೆಂಟ್ಗಳು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಮತ್ತೆ ಮೂಡಿದೆ. ನಗರದ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲಿ ಬಾಲಕಿ ಸಾವನ್ನಪ್ಪಿದ್ದಾಳೆ. ಮೊದಲಿಗೆ ವಿದ್ಯುತ್ ತಂತಿ ತುಳಿದು ಬಾಲಕಿ ಮಾನ್ಯ ಸಾವನ್ನಪ್ಪಿದ್ದಾಳೆ ಅಂತ ಆರೋಪಿಸಿ ಅಪಾರ್ಟ್ಮೆಂಟ್ ನಿವಾಸಿಗಳು ಮ್ಯಾನೇಜ್ಮೆಂಟ್ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಬಾಲಕಿ ಸಾವಿಗೆ ಹೊಣೆಯಾರು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಆದರೆ ಇನ್ನೂ ಕೂಡ ಅಪಾರ್ಟ್ಮೆಂಟ್ ಆಡಳಿತ ಮಂಡಳಿಯಿಂದ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ನಿನ್ನೆವರೆಗೂ ಘಟನಾ ಸ್ಥಳದಲ್ಲಿ ಸಿಸಿಟಿವಿ ಅಳವಡಿಸಲಾಗಿತ್ತು. ಆದರೆ ಈಗ ಸಿಸಿಟಿವಿ ತೆಗೆಯಲಾಗಿದೆ. ಇದ್ದಕ್ಕಿದ್ದ ಹಾಗೆ ಸಿಸಿಟಿವಿ ತೆಗೆದಿದ್ದು ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಈ ಮಧ್ಯೆ ಅಪಾರ್ಟ್ಮೆಂಟ್ ಒಳಗಿನ ಎಲೆಕ್ಟ್ರಿಕ್ ಪೋಲ್ಗಳ ವೈರ್ಗಳು ಎಲ್ಲೆಂದರಲ್ಲಿ ಕಿತ್ತು ಬಂದಿರುವುದು ಬೆಳಕಿಗೆ ಬಂದಿದೆ. ಈ ಎಲೆಕ್ಟ್ರಿಕ್ ಪೋಲ್ನಿಂದ ಬಾಲಕಿ ಸಾವನ್ನಪ್ಪಿದ್ದಾಳ ಅನ್ನೋ ಆಯಾಮದಲ್ಲೂ ತನಿಖೆ ಮುಂದುವರೆದಿದೆ. ಆಕ್ಚುಲಿ ಇದಕ್ಕೆ ಆನ್ಸರ್ ಮಾಡಬೇಕಾಗಿರೋದು PPMS ಅಂತ. PPMS ಅವರಿಂದ ಯಾರು ಬಂದು ನಮಗಿನ್ನೂ ಏನು ಮಾಹಿತಿ ಕೊಟ್ಟಿಲ್ಲ. ಆ ಮಾಹಿತಿಗೋಸ್ಕರ ಕಾಯ್ತಾ ಇದ್ದೀರಿ ಸರ್. ಎಲೆಕ್ಟ್ರಿಕಲ್ ಶಾಕಿಂದನೇ ಆಗಿರೋದು, ಮಗು ತೀರೋಗಿರೋದು. ಅದು ಸ್ವಿಮ್ಮಿಂಗ್ ಪೂಲ್ ಹತ್ರ ಆಗಿದೆ ಅಂತ ಇದ್ದಾರೆ. ಯಾವ ಥರ ಆಗಿದೆ ಅನ್ನೋದು ಚೆಕ್ ಮಾಡ್ತಾ ಇದ್ದಾರೆ ಸರ್. ನಾವು ಆಲ್ರೆಡಿ ಪ್ರೆಸ್ಟೇಜ್ ಟೀಮ್ಗೆ ನಾನೇ ಪರ್ಸ್ನಲಾಗಿ ಖುದ್ದಾಗಿ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ದೀನಿ. ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಎಷ್ಟೊತ್ತಿಗೆ ಬರ್ತೀನಿ ಅಂತ ಇನ್ನೂ ಕಮ್ಯುನಿಕೇಟ್ ಮಾಡಲಿಲ್ಲ. ಅವ್ರು ಬರೋದಕ್ಕೆ ಎಲ್ಲ ರೆಸಿಡೆನ್ಸ್ ಇಲ್ಲಿ ಕಾಯ್ತಾ ಇದ್ದಾರೆ. ಎರಡೂ ಗೊತ್ತಾಗಬೇಕು. ಏನರಿಂದ ಯಾರು PPMS ನೆಗ್ಲಿಜೆನ್ಸಿಂದ ಆಗಿದೆಯೋ, ಯಾವ ಥರ ಆಗಿದೆಯೋ ಅನ್ನೋದನ್ನು ನಾವು ತಿಳ್ಕೊಳಕ್ಕೆ ಹೋಗ್ತಾ ಇದ್ದೀರಿ. ಅದನ್ನು ತಿಳ್ಕೊಂಡ ಮೇಲೆ ನಾವು ಡಿಸಿಷನ್ ತಗೊಳಕ್ಕೆ ಹೋಗ್ತಾ ಇದ್ದೀವಿ. ಅಪಾರ್ಟ್ಮೆಂಟ್ನಲ್ಲಿ ಬಾಲಕಿ ಸಾವು ಪ್ರಕರಣದ ತನಿಖೆ ಮುಂದುವರೆದಿದೆ. ಮೃತ ಬಾಲಕಿ ಓಡಾಡಿರುವ ಸಿಸಿಟಿವಿ ದೃಶ್ಯ ಲಭ್ಯ ಆಗಿದೆ. ಲಿಫ್ಟ್ನಿಂದ ಸ್ವಿಮ್ಮಿಂಗ್ ಪೂಲ್ ಕಡೆಗೆ ತೆರಳುತ್ತಾ ಇರುವ ದೃಶ್ಯ ಇದಾಗಿದೆ. ಆದರೆ ಸ್ವಿಮ್ಮಿಂಗ್ ಪೂಲ್ ಬಳಿ ಸಾವನ್ನಪ್ಪಿದ ದೃಶ್ಯ ಮಿಸ್ಸಿಂಗ್ ಆಗಿದೆ. ಬಾಲಕಿಯನ್ನ ಹೊತ್ತು ತರುವ ದೃಶ್ಯ ಮಾತ್ರ ರೆಕಾರ್ಡ್ ಆಗಿದೆ. ಹೀಗಾಗಿ ನೂರಾರು ಪ್ರಶ್ನೆ ಮೂಡಿದೆ. ಘಟನೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಬಾಲಕಿ ತಂದೆ ರಾಜೇಶ್, ಎಲೆಕ್ಟ್ರಿಕ್ ಶಾಕ್ನಿಂದಲೇ ನನ್ನ ಮಗಳು ಸಾವನ್ನಪ್ಪಿದ್ದಾಳೆ. ನನ್ನ ಮಗಳ ಸಾವಿಗೆ ನ್ಯಾಯ ಬೇಕು. ಕರೆಂಟ್ ಶಾಕ್ನಿಂದ ಸಾವನ್ನಪ್ಪಿರುವುದಾಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆದರೆ ಪೊಲೀಸರು ಯಾಕೆ ಮೆನ್ಷನ್ ಮಾಡಿಲ್ಲ ಗೊತ್ತಿಲ್ಲ ಅಂತ ಕಣ್ಣೀರಿಟ್ಟಿದ್ದಾರೆ. ಈ ಮಧ್ಯೆ ಡಿಸಿಪಿ ಶಿವಕುಮಾರ್ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. Our daughter has passed away, but I have a request for the entire media. We want justice to our kid. They were playing around the open areas around, and when they saw suddenly in the water, she fell down and she started having the shock. Some people have tried to help her, but then because of the shock, they could not help. By the time they pull in the wooden stick and also wooden chair, the damage happened already. ಊರಿನಲ್ಲಿ ಎಲೆಕ್ಟ್ರಿಕ್ ಶಾಕ್ ಅಂತಿಲ್ಲ, ಬಟ್ ಏನು ಅದನ್ನು ಕೂಡ ವೆರಿಫೈ ಮಾಡ್ತಾ ಇದ್ದೀವಿ. ನಾನು ಆಮೇಲೆ ಕೂಡ ಮಾತಾಡ್ಸಿದ್ದೀನಿ ಅವ್ರ ತಂದೆಯವರಿಗೆ. ಎಲೆಕ್ಟ್ರಿಕ್ಯೂಷನ್ ಆಗಿರ್ಬೋದು ಅಂತ ಅವರು ಕೂಡ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ, ಅದರಿಂದನೇ ಆಗಿರ್ಬೋದು ಅಂತ. ಮೃತದೇಹದ ಪರೀಕ್ಷೆ ಆದಮೇಲೆ ಅದರ ಬಗ್ಗೆ ಗೊತ್ತಾಗುತ್ತೆ. ಈವನ್ ನಾವು ಸ್ಥಳೀಯ ಇನ್ಸ್ಪೆಕ್ಟರ್ವರಿಗೂ ಕೂಡ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಎಲೆಕ್ಟ್ರಿಕ್ ಇನ್ಸ್ಪೆಕ್ಟರ್ ಕಡೆಯಿಂದ ಸರ್ಟಿಫಿಕೇಷನ್ ತೊಗೊಳಕ್ಕೆ ಇಲ್ಲ. ಮುಂದಿನ ತನಿಖೆಯನ್ನು ದೀರ್ಘ ಮಾಡ್ತೀವಿ. ಸದ್ಯಕ್ಕೆ ಇಲ್ಲಿ ಸ್ಥಳೀಯವಾಗಿ ಏನು ಸಾಕ್ಷ್ಯಾಧಾರಗಳು ಸಿಕ್ಕಿದೆ ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ. ಕುಂದಾನಗರಿಯಲ್ಲಿ ಖತರ್ನಾಕ್ ಕಳ್ಳಿ ಸೇರಿ 6 ಜನರ ಗ್ಯಾಂಗ್ ಖಾಕಿ ಬಲೆಗೆ ಬಿದ್ದಿದೆ. ಸಿನಿಮೆಯ ರೀತಿಯಲ್ಲಿ ಹಣ ದೋಚಿ ಪರಾರಿಯಾಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಕಲಿ ಪೊಲೀಸ್ ವಾಹನ ಸೇರಿದಂತೆ ನಕಲಿ ಪೊಲೀಸರು ಬಂದು ರೇಡ್ ಮಾಡಿ ಹಣ ದೋಚಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಆಪ್ತನಿಂದ 25 ಲಕ್ಷ ರೂಪಾಯಿ ದೋಚಿ ತಲೆಮರೆಸಿಕೊಂಡ ಗ್ಯಾಂಗ್ ಅನ್ನ ಕಾಕತಿ ಪೊಲೀಸರು ಬಂಧಿಸಿದ್ದಾರೆ. ಜನರನ್ನ ತನ್ನ ಮಾತುಗಳಿಂದ ಮೋಡಿ ಮಾಡಿ ವಂಚಿಸೋದೇ ಈ ಜಾನ್ವಿಯನ್ನೊಳ ಕೆಲಸ ಆಗಿತ್ತು. ಹಣವನ್ನ ಡಬಲ್ ಮಾಡಿಕೊಡುವುದಾಗಿ ನಂಬಿಸ್ತಾರೆ. ಸತೀಶ್ ಜಾರಕಿಹೊಳಿ ಆಪ್ತ ಸಿದ್ದನಗೌಡ ಬಿರಾದಾರ್ಗೆ ಬಸ್ನಲ್ಲಿ ಬರುವಾಗ ಈ ಗ್ಯಾಂಗ್ ಪರಿಚಯ ಮಾಡಿಕೊಂಡಿರುತ್ತೆ. ಬಳಿಕ ಹಣ ಡಬಲ್ ಮಾಡಿಕೊಡುವುದಾಗಿ ಹೇಳಿ ಸಿದ್ದನಗೌಡನನ್ನ ಬೆಳಗಾವಿಯ ಖಾಸಗಿ ಹೋಟೆಲ್ಗೆ ಬರೋಕೆ ಹೇಳ್ತಾರೆ. ಏಕಾಏಕಿ ನಕಲಿ ಪೊಲೀಸರಿಂದ ರೇಡ್ ಮಾಡಿಸಿ ಅಲ್ಲಿಂದ ದುಡ್ಡಿನ ಸಮೇತ ಈ ಖತರ್ನಾಕ್ ಗ್ಯಾಂಗ್ ಪರಾರಿಯಾಗ್ತಾರೆ. ಸದ್ಯ ಈ ಕಿಲಾಡಿ ಗ್ಯಾಂಗ್ ಪೊಲೀಸರ ಬಲೆಗೆ ಬಿದ್ದಿದೆ. 25 ಲಕ್ಷ ಕೊಟ್ಟು ಬೇರೆ ವ್ಯಕ್ತಿಯಿಂದ ತಗೊಂಡು ಮನಿ ಡಬ್ಲಿಂಗ್ ಅಂತ ಅವರಿಗೆ ಬ್ಲ್ಯಾಕ್ ಪೇಪರ್ ತೋರಿಸಿ ಡಬಲ್ ಆಗುತ್ತೆ 25 ದಿವಸದಲ್ಲಿ ಅಂತೇಳಿ ಮೋಸ ಮಾಡಿದ್ರು. ಈ ಸಂಬಂಧ ಕಾಕ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದರಲ್ಲಿ ಒಬ್ಬಳು ಮಹಿಳೆ ಸೇರಿ ಇನ್ನಿಬ್ಬರನ್ನ ಅರೆಸ್ಟ್ ಮಾಡಿದ್ವಿ. ಸುಮಾರು 9 ಲಕ್ಷ ರಿಕವರಿ ಸಹ ಮಾಡಲಾಗಿದೆ. ಇದರಲ್ಲಿ ಇನ್ನೊಬ್ಬ ಮೇನ್ ಆರೋಪಿ ಇದ್ದಾನೆ, ಅವನ್ನೂ ಸಹ ಆದಷ್ಟು ಬೇಗ ದಸ್ತಗಿರಿ ಮಾಡಲಾಗಿದೆ. ಯಾರು ತಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಬೇರೆ ವ್ಯಕ್ತಿಗಳಿಗೆ ಶೇರ್ ಮಾಡಬಾರ್ದು. ಅದೆಲ್ಲ ಮಾಡ್ತಾರೆ, ಫ್ರಾಡ್ ಮಾಡೋರೆಲ್ಲ ತೋರಿಸ್ತಾರೆ. ಅದನ್ನ ಅದಕ್ಕೆಲ್ಲ ಮಾರು ಹೋಗ್ಬಾರ್ದು, ಅಲರ್ಟ್ ಆಗಿರಬೇಕು. ಕರವೇ ನಾರಾಯಣಗೌಡರ ಬಂಧನ ಖಂಡಿಸಿ ಸಾಹಿತಿಗಳು, ಕನ್ನಡ ಹೋರಾಟಗಾರರು ಇವತ್ತು ಖಂಡನಾ ಸಭೆ ನಡೆಸಿದ್ರು. ಕರವೇ ಪ್ರವೀಣ್ ಶೆಟ್ಟಿ, ಹಿರಿಯ ಸಾಹಿತಿ ದೊಡ್ಡರಂಗೇಗೌಡ, ಹಂಪ ನಾಗರಾಜಯ್ಯ, ಸಾರಾ ಗೋವಿಂದ ಸೇರಿ ಹಲವು ಕನ್ನಡಪರ ಸಂಘಟನೆಗಳು ಭಾಗಿಯಾಗಿದ್ರು. ನಾರಾಯಣಗೌಡರನ್ನ ಬಿಡುಗಡೆ ಮಾಡದಿದ್ರೆ ಉಗ್ರ ಹೋರಾಟ ಮಾಡೋದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು. ಸಭೆ ಬಳಿಕ ಪ್ರವೀಣ್ ಶೆಟ್ಟಿ ಮಾತನಾಡಿ, ವಿರೋಧ ಪಕ್ಷದಲ್ಲಿ ಇದ್ದಾಗ ಹೋರಾಟಕ್ಕೆ ಬೆಂಬಲ ಕೊಡ್ತಾರೆ, ಅಧಿಕಾರಕ್ಕೆ ಬಂದಾಗ ನಮ್ಮನ್ನ ತುಳಿತಾರೆ.
ಅಮಾಯಕ ಕನ್ನಡ ಹೋರಾಟಗಾರರು ಜೈಲಿನಲ್ಲಿದ್ದಾರೆ. ನಾವೇನು ಕಳ್ಳರ, ಡಕಾಯಿತರ ಅಂತ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಕನ್ನಡ ಹೋರಾಟಗಾರರ ಮೇಲಿನ ಕೇಸನ್ನ ವಾಪಸ್ ಪಡೆಯಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ರು. ಜೊತೆಗೆ ಧಾರವಾಡ, ಕೊಪ್ಪಳ, ಗದಗ, ಕಲಬುರಗಿ, ರಾಮನಗರ, ಹಾವೇರಿಯಲ್ಲಿ ವಿವಿಧ ಕನ್ನಡಪರ ಸಂಘಟನೆಗಳು ರಸ್ತೆ ತಡೆ ನಡೆಸಿ ನಾರಾಯಣಗೌಡ ಹಾಗೂ ಕಾರ್ಯಕರ್ತರ ಬಿಡುಗಡೆಗೆ ಆಗ್ರಹಿಸಿದ್ರು. ವಾಟಾಳ್ ನಾಗರಾಜ್, ಸಾರಾ ಗೋವಿಂದ್ ಮತ್ತೆಲ್ಲ ಹೋರಾಟಗಾರರು ಒಟ್ಟಿಗೆ ಸಭೆಯನ್ನ ಕರೆದು ಬೆಂಗಳೂರು ಬಂದ್ರಿಗೆ ಕರೆಯನ್ನ ಕೊಡುವಂತ ಕಾಲ ಸನ್ನಿಹಿತ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯೆಗೆ ಭೇಟಿ ನೀಡಲಿದ್ದಾರೆ. ಅಯೋಧ್ಯೆಯಲ್ಲಿ ವಿಮಾನ ನಿಲ್ದಾಣ ಉದ್ಘಾಟನೆ ಹಿನ್ನೆಲೆಯಲ್ಲಿ ದೇವನಗರಿಗೆ ಆಗಮಿಸಲಿದ್ದಾರೆ. ಮೋದಿ ಆಗಮನಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ರಸ್ತೆಯ ಇಕ್ಕೆಲೆಗಳಲ್ಲಿ ತಳಿರು, ತೋರಣ, ಹೂವಿನ ಅಲಂಕಾರ ಮಾಡಲಾಗಿದೆ. ಈ ಮಧ್ಯೆ ನಾಳೆ ಅಯೋಧ್ಯೆ ನಗರದಲ್ಲಿ ಮೋದಿ ರೋಡ್ ಶೋ ಕೂಡ ನಡೆಸಲಿದ್ದಾರೆ. ಮೋದಿ ಆಗಮನದಿಂದಾಗಿ ಅಯೋಧ್ಯೆಯಲ್ಲಿ ಖಾಕಿ ಕಣ್ಗಾವಲಿದೆ. 5,000ಕ್ಕಿಂತ ಹೆಚ್ಚಿನ ಪೊಲೀಸರನ್ನ ಭದ್ರತೆಗೆ ಅಂತ ನಿಯೋಜನೆ ಮಾಡಲಾಗಿದೆ. ನಾಳೆ 10:45ಕ್ಕೆ ಅಯೋಧ್ಯೆಗೆ ಆಗಮಿಸಲಿರುವ ಮೋದಿ 11,100 ಕೋಟಿ ಯೋಜನೆಗಳ ಉದ್ಘಾಟನೆ ಮಾಡಲಿದ್ದಾರೆ. ಮುಖ್ಯವಾಗಿ ಬೆಳಗ್ಗೆ 11:15ಕ್ಕೆ ರೈಲ್ವೆ ನಿಲ್ದಾಣ ಉದ್ಘಾಟನೆ, 2 ಹೊಸ ಅಮೃತ್ ಭಾರತ್ ರೈಲುಗಳು ಹಾಗೂ 6 ಹೊಸ ವಂದೇ ಭಾರತ್ ರೈಲುಗಳಿಗೆ ಚಾಲನೆ ನೀಡಲಿದ್ದಾರೆ. ಬಳಿಕ ಅಯೋಧ್ಯೆ ನಗರದಲ್ಲಿ 4 ಹೊಸ ರಸ್ತೆಗಳನ್ನು ಉದ್ಘಾಟಿಸಲಿದ್ದಾರೆ. ಗ್ರೀನ್ಫೀಲ್ಡ್ ಟೌನ್ಶಿಪ್ಗೆ ಅಡಿಗಲ್ಲು ಹಾಕಲಿದ್ದಾರೆ. ಮಧ್ಯಾಹ್ನ 1 ಗಂಟೆಯ ಬಳಿಕ ರೋಡ್ ಶೋ ನಡೆಸಲಿದ್ದಾರೆ. ವಿಮಾನ ನಿಲ್ದಾಣದಿಂದ ಅಯೋಧ್ಯೆ ನಗರದ ಒಳಗೆ ಒಟ್ಟು 15 ಕಿಲೋಮೀಟರ್ ರೋಡ್ ಶೋ ನಡೆಯಲಿದೆ. ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇರುವ ಬಾಲಶ್ರೀರಾಮನ ಮೂರ್ತಿಯ ಕೆತ್ತನೆಗೆ ಬಳಸಿರೋದು ಮೈಸೂರಿನ ಕೃಷ್ಣಶಿಲೆ. ಮೈಸೂರು ತಾಲೂಕಿನ ಹಾರೋಹಳ್ಳಿ ಗ್ರಾಮದ ಜಮೀನಿನಲ್ಲಿ 6 ತಿಂಗಳ ಹಿಂದೆ ಸಿಕ್ಕ ಬೃಹತ್ ಕೃಷ್ಣಶಿಲೆಯಲ್ಲಿಯೇ ಬಾಲರಾಮನನ್ನ ಕೆತ್ತಲಾಗಿದೆ. ರಾಮದಾಸ್ ಎಂಬುವರ ಜಮೀನಿನಲ್ಲಿ 10 ಅಡಿ ಆಳದಲ್ಲಿ ತೆಗೆಯಲಾಗಿರುವ ಶಿಲೆ ಇದು. ಅಯೋಧ್ಯೆಯ ಟ್ರಸ್ಟಿಗಳು ಈ ಸ್ಥಳಕ್ಕೆ ಬಂದು ಕಲ್ಲು ಪರೀಕ್ಷೆ ಮಾಡಿ ಕಲ್ಲನ್ನ ತೆಗೆದುಕೊಂಡು ಹೋಗಿದ್ದಾರೆ. ಒಟ್ಟು ಸುಮಾರು 40 ಟನ್ ತೂಕದಷ್ಟು ಕಲ್ಲನ್ನ ಗ್ರಾಮಸ್ಥರು ಕಳುಹಿಸಿಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿನ ಮಣ್ಣನ್ನು ಕೂಡ ಕುಂಭದಲ್ಲಿ ತೆಗೆದುಕೊಂಡು ಹೋಗಿ ರಾಮ ಮಂದಿರದ ಗರ್ಭಗುಡಿಯ ಒಳಗೆ ಇಟ್ಟಿದ್ದಾರೆ. ದೊಡ್ಡದು ಬಂಡೆ ಸಿಗುತ್ತೆ, ಅದನ್ನ ಕಟ್ ಮಾಡಿ ನಮ್ದು ಟ್ರ್ಯಾಕ್ಟರಲ್ಲಿ ಮೇಲ್ಗಡೆ ಹಾಕಿರ್ತೀವಿ. ಕೃಷ್ಣಶಿಲೆ ಸರ್, ಅದೇ ಸೈಜ್ಗೆ ಕರೆಕ್ಟಾಗಿ ಅವ್ರು ಬಂದ ತಕ್ಷಣನೇ ಇದು ರಾಮನಿಗೆ ಅಂತಾನೆ ಸೃಷ್ಟಿಯಾಗಿರೋ ಕಲ್ಲು ಅನ್ಸುತ್ತೆ. ಸುರೇಂದ್ರ ವಿಶ್ವಕರ್ಮ, ಆಕಾಶ ನೀಲಿ ಕಲರ್ ಇರುತ್ತೆ. ಅದೇ ಕಲ್ಲೇ ತುಂಬಾ ಚೆನ್ನಾಗಿದೆ ಅಂತೇಳಿ ಎಲ್ಲಾನು ಲೀಗಲ್ ಆಗಿ ಎಲ್ಲಾನು ಏನು ಪ್ರೊಸೀಜರ್ ಪ್ರಕಾರ ಏನು ಮಾಡಬೇಕು ಅದನ್ನೆಲ್ಲ ಮಾಡಿ ನಾವು ಕಳಿಸಿರ್ತೀವಿ ಸರ್. ಅಲ್ಲಿ ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ಒಂದಷ್ಟು ಸಿದ್ಧತೆ ಮಾಡಿಕೊಂಡಿದೆ. ಬ್ರಿಗೇಡ್ ರೋಡ್, ಎಂಜಿ ರೋಡ್, ಚರ್ಚ್ ಸ್ಟ್ರೀಟ್ನಲ್ಲಿ ಮಹಿಳಾ ಸೇಫ್ಟಿ ಐಲ್ಯಾಂಡ್ ಅಳವಡಿಕೆ ಮಾಡಲಾಗಿದೆ. ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಎಂಜಿ ರೋಡ್ ಸುತ್ತಮುತ್ತ 16ಕ್ಕೂ ಹೆಚ್ಚು ಮಹಿಳಾ ಸೇಫ್ಟಿ ಐಲ್ಯಾಂಡ್ ಅಳವಡಿಕೆ ಮಾಡಲಾಗಿದೆ. ಮಹಿಳಾ ಸೇಫ್ಟಿ ಐಲ್ಯಾಂಡ್ ಹಲವು ವಿಶೇಷತೆಗಳನ್ನು ಒಳಗೊಂಡಿದೆ. ಪಾನಮತ್ತರಾಗಿ ಬರೋ ಮಹಿಳೆಯರಿಗೆ ರೆಸ್ಟ್ ಮಾಡೋದಕ್ಕೆ ಬೆಡ್ ವ್ಯವಸ್ಥೆ, ಫಸ್ಟ್ ಏಡ್ ಬಾಕ್ಸ್, ಕುಡಿಯೋದಕ್ಕೆ ನೀರು, ಕುಳಿತುಕೊಳ್ಳೋದಕ್ಕೆ ಚೇರ್ ವ್ಯವಸ್ಥೆ ಮಾಡಲಾಗಿರುತ್ತೆ. ಜೊತೆಗೆ ಮಹಿಳಾ ಸೇಫ್ಟಿ ಐಲ್ಯಾಂಡ್ನಲ್ಲಿ ಮಹಿಳಾ ಸಿಬ್ಬಂದಿಗಳ ನಿಯೋಜನೆ ಇರಲಿದೆ. ಬ್ರಿಗೇಡ್ ರೋಡ್ನಲ್ಲಿ ತಾತ್ಕಾಲಿಕ ಕಂಟ್ರೋಲ್ ರೂಮ್ ತೆರೆದಿರುತ್ತೆ. ಇದು ಬ್ರಿಗೇಡ್ ರೋಡ್, ಎಂಜಿ ರೋಡ್, ಚರ್ಚ್ ಸ್ಟ್ರೀಟ್ನಲ್ಲಿ ಅಳವಡಿಸಿರೋ ಸಿಸಿಟಿವಿಗಳ ಮಾನಿಟರಿಂಗ್ ಮಾಡಲಿದೆ. ಸುಮಾರು 700ಕ್ಕೂ ಹೆಚ್ಚು ಕ್ಯಾಮೆರಾ ತಾತ್ಕಾಲಿಕ ಕಂಟ್ರೋಲ್ ರೂಮ್ನಲ್ಲಿ ಮಾನಿಟರಿಂಗ್ ಮಾಡಲಿದೆ. ಹೊಸ ವರ್ಷಕ್ಕೆ ಪೊಲೀಸ್ ಇಲಾಖೆ ಮದ್ಯದಂಗಡಿ ಮಾಲೀಕರಿಗೆ ಟಾಸ್ಕ್ ಕೊಟ್ಟಿದೆ. ಹೊಸ ವರ್ಷದಂದು ಮದ್ಯದಂಗಡಿಗಳ ಮುಂದೆ ಅಕ್ಕಪಕ್ಕ ದೊಂಬಿ ಗಲಾಟೆಗಳಾದರೆ, ಹುಡುಗಿಯರನ್ನ ಚುಡಾಯಿಸುವ ಕೆಲಸ ನಡೆದರೆ ಅದಕ್ಕೆ ಮಾಲೀಕರೇ ಹೊಣೆ ಹೊರಬೇಕು ಅಂತ ನೋಟಿಸ್ ನೀಡಿದೆ. ಜೊತೆಗೆ ಗಲಾಟೆಗೆ ಕಾರಣವಾಗಿರುವ ಬಾರ್ಗಳನ್ನು ತಾತ್ಕಾಲಿಕವಾಗಿ ಮುಚ್ಚುವ ಎಚ್ಚರಿಕೆಯನ್ನು ನೀಡಲಾಗಿದೆ. ಈ ಮಧ್ಯೆ ಹೋಟೆಲ್ ಅಸೋಸಿಯೇಷನ್ ಸರ್ಕಾರಕ್ಕೆ ಅವಧಿಯನ್ನು ವಿಸ್ತರಿಸುವಂತೆ ಮನವಿ ಮಾಡಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ ಶುರುವಾಗೋದೇ ರಾತ್ರಿ 12 ಗಂಟೆಗೆ. ಹೀಗಾಗಿ ಮಧ್ಯರಾತ್ರಿ 2 ಗಂಟೆವರೆಗಾದರೂ ಅವಧಿಯನ್ನು ವಿಸ್ತರಿಸಬೇಕು ಅಂತ ಹೋಟೆಲ್ ಅಸೋಸಿಯೇಷನ್ ಈಗ ಪೊಲೀಸರಿಗೆ ಪತ್ರ ಬರೆದಿದೆ. ಈ ಮಧ್ಯೆ ಡಿಸೆಂಬರ್ 31ನೇ ತಾರೀಕು ರಾತ್ರಿ ಮೆಟ್ರೋ ಬಳಸುವ ಪ್ರಯಾಣಿಕರಿಗೆ ಶಾಕಿಂಗ್ ಕಾದಿದೆ. ಈ ಬಾರಿ ನ್ಯೂ ಇಯರ್ಗೆ ಎಂಜಿ ರಸ್ತೆಯಲ್ಲಿ ಮೆಟ್ರೋ ನಿಲ್ಲೋದಿಲ್ಲ. ಪೊಲೀಸ್ ಇಲಾಖೆ ನಿರ್ದೇಶನದಂತೆ ಎಂಜಿ ರಸ್ತೆಯಲ್ಲಿ ಮೆಟ್ರೋ ನಿಲ್ಲಿಸದಂತೆ ಬಿಎಂಆರ್ಸಿಎಲ್ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಹೊಸ ವರ್ಷದ ಬಳಿಕ ಕೊರೋನಾ ಸ್ಫೋಟದ ಆತಂಕದ ಬೆನ್ನಲ್ಲೇ ಈಗ ರಾಜ್ಯದಲ್ಲಿ ಸೋಂಕಿತರಿಗಾಗಿ ಬೆಡ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಖಾಸಗಿ ಹಾಗೂ ಸರ್ಕಾರಿ ಆಸ್ಪತ್ರೆ ಸೇರಿದಂತೆ ಮೆಡಿಕಲ್ ಕಾಲೇಜುಗಳಲ್ಲಿ ಬೆಡ್ಗಳ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಿದೆ. ರಾಜ್ಯದಲ್ಲಿ ಕೊರೋನಾ ತುರ್ತು ಪರಿಸ್ಥಿತಿ ಎದುರಾದರೆ ಒಟ್ಟು 1,30,136 ಬೆಡ್ಗಳು ಆರೋಗ್ಯ ಇಲಾಖೆಯಿಂದ ಸಜ್ಜಾಗಿದೆ. ಆರೋಗ್ಯ ಇಲಾಖೆಯ ಆರೋಗ್ಯ ಕೇಂದ್ರದಲ್ಲಿ 24,877 ಬೆಡ್ಗಳು, ಮೆಡಿಕಲ್ ಕಾಲೇಜಿನಲ್ಲಿ 18,148 ಬೆಡ್ಗಳು, ಖಾಸಗಿ ಆಸ್ಪತ್ರೆಯಲ್ಲಿ 36,587 ಬೆಡ್ಗಳು, ಖಾಸಗಿ ಮೆಡಿಕಲ್ ಕಾಲೇಜಿನಲ್ಲಿ 50,524 ಬೆಡ್ಗಳ ತಯಾರಿಯಾಗಿದೆ. ಆರೋಗ್ಯ ಕಾರ್ಯಕರ್ತರಿಗೆ ಜನವರಿ ಮೊದಲ ವಾರದಲ್ಲಿ ಫ್ಲೂ ವ್ಯಾಕ್ಸಿನ್ ಅನ್ನು ಕೊಡಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಸುಮಾರು 30,000 ವ್ಯಾಕ್ಸಿನ್ ಕೂಡ ಸುರಕ್ಷತೆಯ ದೃಷ್ಟಿಯಿಂದ ಆರೋಗ್ಯ ಕಾರ್ಯಕರ್ತರಿಗೆ ನೀಡಲಾಗ್ತಾ ಇದೆ.